ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಏನಿದು ಒಂದು ಜಿಲ್ಲೆ ಒಂದು ಉತ್ಪನ್ನ ಅಥವಾ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವಂತಹ ಯೋಜನೆ ಏನು ಅಂತ ನೋಡ್ತಾ ಬಂದ್ರೆ, ಸೊ ಇದೊಂದು ಮೂಲತಃ ಒಂದು ಜಪಾನ್ ದೇಶದ ವ್ಯವಹಾರ ಅಭಿವೃದ್ಧಿ ಪರಿಕಲ್ಪನೆ ಆಗಿರುತ್ತೆ. ಅಂದ್ರೆ ನಮ್ಮ ಒಂದು ಬಿಸ್ನೆಸ್ ನ ಡೆವಲಪ್ ಮಾಡುವಂತಹ ಒಂದು ಪರಿಕಲ್ಪನೆ ಮೂಲತಃ ಈ ಒಂದು ಯೋಜನೆ ಆಗಿದ್ದು ಜಪಾನ್ ದೇಶದಲ್ಲಿ 1979 ಆಸುಪಾಸಿನಲ್ಲಿ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳುತ್ತೆ. ಆ ನಂತರದಲ್ಲಿ ನಿರ್ದಿಷ್ಟ ಜಿಲ್ಲೆಯ ಒಂದು ಮಾರಾಟವನ್ನ ಹೆಚ್ಚಿಸೋದಕ್ಕೆ, ಆ ಮೂಲಕ ಸ್ಥಳೀಯ ಜನಸಂಖ್ಯೆಯ ಜೀವನ ಮಟ್ಟವನ್ನ, ಯಾಕಂದ್ರೆ ಆ ಒಂದು ಪದಾರ್ಥಗಳ ಮೇಲೆ ಅಥವಾ ಆ ಒಂದು ಸರಕುಗಳ ಮೇಲೆ ಏನು ಅವರ ಜೀವನವನ್ನ ಅವಲಂಬಿಸಿರುವಂತಹ ಸಮುದಾಯ ಏನಿರುತ್ತೆ, ಸ್ಥಳೀಯ ಸಮುದಾಯ ಏನಿರುತ್ತೆ, ಅವರ ಜೀವನ ಮಟ್ಟವನ್ನು ಸುಧಾರಿಸೋದಕ್ಕೋಸ್ಕರ ನಿರ್ದಿಷ್ಟ ಪ್ರದೇಶದಿಂದ ಒಂದು ಸ್ಪರ್ಧಾತ್ಮಕವಾದಂತಹ ಅಂದ್ರೆ ಕಾಂಪಿಟೇಟಿವ್ ಬೇಸ್ಡ್ ಆದಂತಹ ಮತ್ತು ಪ್ರಧಾನ ಉತ್ಪನ್ನವನ್ನ ಉತ್ತೇಜಿಸುವಂತಹ ಒಂದು ಗುರಿಯನ್ನ ಹೊಂದಿರುವಂತದ್ದೇ ಈ ಒಂದು ಜಿಲ್ಲೆ ಒಂದು ಏನು ಸರಕು ಅನ್ನುವಂತಹ ಒಂದು ಉತ್ಪನ್ನ ಅನ್ನುವಂತಹ ಒಂದು ಇನಿಷಿಯೇಟಿವ್ ನ ಉದ್ದೇಶ ಆಗಿರುತ್ತೆ. ಕಾಲಾನಂತರದಲ್ಲಿ ಈ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವಂತಹ ಪ್ರೋಗ್ರಾಮ್ ಅನ್ನ ಏಷ್ಯಾದ ಇತರ ದೇಶಗಳು ಕೂಡ ಬಳಸಿಕೊಂಡು ಆ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನ ಸಾಧಿಸಲಾಯಿತು. ಭಾರತದಲ್ಲಿ ಮೊದಲ ಬಾರಿಗೆ ಉತ್ತರ ಪ್ರದೇಶ ರಾಜ್ಯವು 2018ರಲ್ಲಿ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವಂತಹ ಒಂದು ಯೋಜನೆಯನ್ನ ಪರಿಕಲ್ಪನೆಯನ್ನ ಅಳವಡಿಸಿಕೊಂಡಂತಹ ರಾಜ್ಯ. ಆ ನಂತರ ಇದರ ಒಂದು ಯಶಸ್ಸನ್ನ ಕಂಡಂತಹ ಒಂದು ಭಾರತ ಸರ್ಕಾರ ಕೊನೆಗೆ ಇಡೀ ದೇಶಾದ್ಯಂತ ಅಳವಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಬರುತ್ತೆ. ಈ ಒಂದು ಯೋಜನೆಯನ್ನ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವಂತಹ ಒಂದು ಯೋಜನೆಯನ್ನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಏನಿದೆ ಅದರ ಅಂಡರ್ ಅಲ್ಲಿ ನಾವು ಈ ಒಂದು ಯೋಜನೆ ಕೆಲಸವನ್ನ ಮಾಡಲಾಗುತ್ತೆ. ಸೊ ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದ್ದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತಾ ಬರ್ತೀವಿ. ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ನಿಧಿಯನ್ನ ಈ ಒಂದು ಯೋಜನೆಗೆ ಅನುದಾನದ ಆಧಾರದ ಮೇಲೆ, ಅನುಪಾತದ ಆಧಾರದ ಮೇಲೆ ಹಂಚ್ಕೊಳ್ತಾ ಬರ್ತವೆ. ಯೂಶಲಿ 60-40 ಇರುತ್ತೆ. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರಗಳು ಹಣವನ್ನ ಭರಿಸಬೇಕು. ಸೊ ಇದಿಷ್ಟು ಬೇಸಿಕ್ ಐಡಿಯಾಸು. ಈ ಯೋಜನೆಯ ಅಂಶಗಳನ್ನ ನೋಡೋದಾದ್ರೆ, ಮೊದಲಿಗೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವಂತಹ ಒಂದು ಯೋಜನೆಯ ಒಂದು ಇದು ನೋಡೋದಾದ್ರೆ, ಒಂದು ಜಿಲ್ಲೆನಲ್ಲಿ ಒಂದು ಹೆಚ್ಚು ಫೇಮಸ್ ಆದಂತಹ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಯಾವ್ದಾದ್ರು ಪ್ರಾಡಕ್ಟ್ಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ರೆ ಅಂತಹ ಪ್ರಾಡಕ್ಟ್ ಅನ್ನ ಗುರುತಿಸಿ ಆ ಪ್ರಾಡಕ್ಟ್ಗೆ ಹೆಚ್ಚಿನ ಒಂದು ಹೂಡಿಕೆಗಳನ್ನ, ಹೆಚ್ಚಿನ ಒಂದು ಕೈಗಾರಿಕಾ ಬೆಂಬಲವನ್ನು ನೀಡೋದ್ರ ಮೂಲಕ ಹೆಚ್ಚು ಸುಸ್ಥಿರವಾದಂತಹ ಹೆಚ್ಚು ಆ ಪದಾರ್ಥವನ್ನು ಉತ್ಪಾದಿಸುವಂತಹ, ಆ ನಂತರದಲ್ಲಿ ಅದಕ್ಕೆ ಹೆಚ್ಚು ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್ ಅಂಡ್ ಪ್ರೋಸೆಸಿಂಗ್ ಗಳನ್ನ ಮಾಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ, ದೇಶೀಯ ಮಾರುಕಟ್ಟೆನಲ್ಲಿ ಆ ಪದಾರ್ಥಕ್ಕೆ, ಆ ಸರಕಿಗೆ, ಆ ಉತ್ಪನ್ನಕ್ಕೆ ಹೆಚ್ಚಿನ ಒಂದು ಬೆಲೆಯನ್ನು ತಂದುಕೊಟ್ಟು ಹೆಚ್ಚು ರಫ್ತು ಓರಿಯೆಂಟೆಡ್ ಮಾಡುವಂತಹ ಮೂಲಕ ಸ್ಥಳೀಯ ಆ ಒಂದು ಪ್ರಾಡಕ್ಟ್ ಅನ್ನ, ಆ ಒಂದು ಉತ್ಪನ್ನವನ್ನ ಅವಲಂಬಿಸಿರುವಂತಹ ಸ್ಥಳೀಯ ಸಮುದಾಯ ಏನಿರುತ್ತೆ, ಸ್ಥಳೀಯ ಜನಸಂಖ್ಯೆ ಏನಿರುತ್ತೆ, ಅವರ ಜೀವನ ಮಟ್ಟವನ್ನ, ಅವರ ಜೀವನ ಶೈಲಿಯನ್ನು ಸುಧಾರಿಸುವಂತಹ ಒಂದು ಪರಿಕಲ್ಪನೆಯೇ ಒಂದು ಜಿಲ್ಲೆ ಒಂದು ಪ್ರಾಡಕ್ಟ್ ಒಂದು ಉತ್ಪನ್ನ ಅನ್ನುವಂತಹ ಒಂದಿದು. ಜಿಲ್ಲೆಯ ಸಾಮರ್ಥ್ಯ, ಬಲ ಮತ್ತು ರಾಷ್ಟ್ರೀಯ ಆದ್ಯತೆಗಳ ಆಧಾರದ ಮೇಲೆ ಪ್ರತಿ ಜಿಲ್ಲೆಗೆ ಒಂದು ಉತ್ಪನ್ನವನ್ನು ಗುರುತಿಸಲಾಗುತ್ತೆ. ಗುರುತಿಸಲ್ಪಟ್ಟಂತಹ ಉತ್ಪನ್ನ ಏನಿರುತ್ತೆ, ಪ್ರಾಡಕ್ಟ್ ಏನಿರುತ್ತೆ, ಅದರ ಗುಣಮಟ್ಟ, ಸ್ಕೇಲಬಿಲಿಟಿ ಮತ್ತು ಬ್ರ್ಯಾಂಡ್ ನೊಂದಿಗೆ ವಿಶ್ವ ದರ್ಜೆಯ ಉತ್ಪನ್ನವನ್ನ ಉತ್ಪಾದಿಸುವ ಒಂದು ಸಾಮರ್ಥ್ಯವನ್ನ ಆ ಉತ್ಪನ್ನಕ್ಕಾಗಿ ಒಂದು ಕ್ಲಸ್ಟರ್ ಅನ್ನು ಅಭಿವೃದ್ಧಿಯನ್ನು ಪಡಿಸುವಂಥದ್ದು. ಕ್ಲಸ್ಟರ್ ಅನ್ನು ಅಭಿವೃದ್ಧಿಪಡಿಸಾದ ಮೇಲೆ ಮಾರುಕಟ್ಟೆ ಸಂಪರ್ಕವನ್ನ ಒದಗಿಸುವಂಥದ್ದು ಮುಖ್ಯವಾಗಿದ್ದು. ಅಂದ್ರೆ ಉತ್ಪಾದನೆ ಆಗಿ ಅದು ಅನುಭೋಗಿಗಳಿಗೆ, ಅಂದ್ರೆ ಪ್ರೊಡ್ಯೂಸರ್ ಇಂದ ಕನ್ಸ್ಯೂಮರ್ ಅವರಿಗೆ ತಲುಪಬೇಕು ಅಂತ ಅಂದ್ರೆ ಮಾರ್ಕೆಟ್ ಸಂಪರ್ಕ ಬೇಕಾಗತ್ತೆ, ಮಾರ್ಕೆಟ್ ಕನೆಕ್ಷನ್ಗಳು ಬೇಕಾಗತ್ತೆ. ಸೊ ಅಗತ್ಯವಾಗಿ ಬೇಕಾದಂತಹ, ಅಗತ್ಯವಿರುವಂತಹ ಒಂದು ಮಾರುಕಟ್ಟೆ ಸಂಪರ್ಕವನ್ನು ಒದಗಿಸುವಂಥದ್ದು. ಈ ಏನು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ಗಳಂತ ಉತ್ಪನ್ನಗಳನ್ನ ನಾವು ರೆಕಗ್ನೈಸ್ ಮಾಡಿರ್ತೀವಿ, ಸೆಲೆಕ್ಷನ್ ಅನ್ನ ಮಾಡಿರ್ತೀವಿ, ಅವುಗಳನ್ನ ರಫ್ತು ಮಾಡೋದಕ್ಕೆ ಇರುವಂತಹ ಅಡಚಣೆಗಳು ಏನೇನಿದಾವೆ, ಡಿಫಿಕಲ್ಟೀಸ್ ಏನಿದಾವೆ ಅವುಗಳನ್ನ ಪರಿಹರಿಸುವಂಥದ್ದು. ಸ್ಥಳೀಯ ರಫ್ತುದಾರರು, ತಯಾರಕರು ಉತ್ಪಾದನೆಯನ್ನ ಹೆಚ್ಚಿಸೋದಿಕ್ಕೆ ಬೆಂಬಲವನ್ನ ನೀಡುವಂಥದ್ದು.
ರಫ್ತುಗಳನ್ನ ಉತ್ತೇಜಿಸುವುದರಿಂದ ಸಂಭಾವ್ಯ ಖರೀದಿದಾರರಾಗಿರ್ತಾರೆ. ಸಂಭಾವ್ಯವಾಗಿ ಯಾರ ಪದಾರ್ಥಗಳನ್ನ ಖರೀದಿಸಬಹುದು, ಮಾರ್ಕೆಟಿಂಗ್ ಅವೈಲಬಿಲಿಟಿ ಎಲ್ಲಿದೆ ಅನ್ನುವಂತಹ ಒಂದು ಕನೆಕ್ಷನ್ ಅನ್ನ ಬಿಲ್ಡ್ ಮಾಡಿಕೊಡುವಂಥದ್ದು. ಮತ್ತು ಒಂದು ಜಿಲ್ಲೆಯಲ್ಲಿ ಉತ್ಪಾದನೆ ಮತ್ತು ಸೇವಾ ವಲಯವನ್ನ, ಸೇವಾ ಉದ್ಯಮವನ್ನು ಉತ್ತೇಜಿಸುವಂಥದ್ದು. ಆ ಮೂಲಕ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂಥದ್ದು. ಆ ಮೂಲಕ ವಲಸೆಯನ್ನ ತಡೆಗಟ್ಟಿ ಜೀವನ ಮಟ್ಟವನ್ನ, ಎಕನಾಮಿಕ್ ಕಂಡೀಷನ್ ಅನ್ನ ಸುಧಾರಿಸುವಂತ ಕೆಲಸವನ್ನ ಮಾಡ್ತಾ ಬರುತ್ತೆ. ಸೊ ಪ್ರಮುಖ ಅಂಶಗಳು ಮತ್ತು ಈ ಯೋಜನೆಯಿಂದಾಗುವಂತಹ ಪ್ರಯೋಜನಗಳು ಏನೇನು, ಅಡ್ವಾಂಟೇಜಸ್ ಏನೇನು ಅಂತ ನೋಡ್ತಾ ಬಂದಾಗ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವ ಯೋಜನೆಯಿಂದಾಗಿ ಸ್ಥಳೀಯ ಮತ್ತು ಸಮುದಾಯಗಳ ಒಂದು ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಸ್ಥಳೀಯ ಅಭಿವೃದ್ಧಿ ಆಗಿರ್ಬೋದು, ಸಮುದಾಯ ಅಭಿವೃದ್ಧಿ. ಯಾಕೆಂದ್ರೆ ಈ ಒಂದು ಯೋಜನೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಒಂದೊಂದು ಪ್ರಸಿದ್ಧವಾದಂತಹ ಉತ್ಪನ್ನಗಳನ್ನ ನಾವು ರೆಕಗ್ನೈಸ್ ಮಾಡಿ ಅವನ್ನ ಹೆಚ್ಚು ಹೆಚ್ಚು ಉತ್ಪಾದಿಸಿ ಅವುಗಳನ್ನ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಮಾರುಕಟ್ಟೆಗಳಿಗೆ ಮಾರಾಟವನ್ನ ಮಾಡಿ ಆ ಮೂಲಕ ಆದಾಯವನ್ನು ಗಳಿಸೋದ್ರ ಮೂಲಕ ಸ್ಥಳೀಯ ಮಟ್ಟದಲ್ಲಿ ಮತ್ತು ಸಮುದಾಯ ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದಾಗತ್ತೆ. ಯಾಕಂದ್ರೆ ಈ ಯೋಜನೆ ಮೂಲದಲ್ಲೇನೆ, ಅಂದ್ರೆ ಜಿಲ್ಲಾ ಮಟ್ಟದಲ್ಲೇನೆ ಉದ್ಯೋಗಗಳನ್ನು ಒದಗಿಸುವ ಮೂಲಕ ಗ್ರಾಮೀಣ ಮಹಿಳೆಯರು ಮತ್ತು ಗ್ರಾಮೀಣ ಯುವಕರನ್ನ ಸಬಲೀಕರಣಗೊಳಿಸುವ ಮೂಲಕ ಅವರ ಸುಸ್ಥಿರವಾದಂತಹ ಒಂದು ಜೀವನೋಪಾಯವನ್ನ ಪೋಷಿಸುವ ಮೂಲಕ ಸ್ಥಳೀಯ ಮತ್ತು ಸಮುದಾಯದ ಅಭಿವೃದ್ಧಿಯನ್ನ ಉತ್ತೇಜನಗೊಳಿಸಲಾಗತ್ತೆ. ಎರಡನೇ ಇಂಪಾರ್ಟೆಂಟ್ ಪ್ರಯೋಜನ ನೋಡ್ತಾ ಬಂದ್ರೆ ಆರ್ಥಿಕ ಸ್ವಾವಲಂಬನೆ. ಒಂದು ಜಿಲ್ಲೆ ಒಂದು ಉತ್ಪನ್ನ ಉಪಕ್ರಮವು ಸ್ಥಳೀಯ ಅತ್ಯುತ್ತಮ ಅಭ್ಯಾಸಗಳು ಏನೇನಿರ್ತವೆ, ಅಂದ್ರೆ ವೆರಿ ಗುಡ್ ಪ್ರಾಕ್ಟೀಸಸ್ ಅಂತ ನಾವೇನ್ ಕರಿತೀವಿ ಅವಾಗಿರ್ಬೋದು, ಮತ್ತು ಸೂಕ್ಷ್ಮ ಉದ್ಯಮಗಳನ್ನ ಉತ್ತೇಜಿಸುವಂತಹ ಮತ್ತು ಸಂರಕ್ಷಿಸುವ ಗುರಿಯನ್ನ ಹೊಂದಿರುವಂತದ್ದು, ಸ್ಥಳೀಯ ಆರ್ಥಿಕವಾಗಿ ಸ್ವಾವಲಂಬಿ ಪರಿಸರ ವ್ಯವಸ್ಥೆಯನ್ನ ರಚಿಸೋದಕ್ಕೆ ಅನುವು ಮಾಡಿಕೊಡುತ್ತೆ. ಆ ಮೂಲಕ ಬುಡಕಟ್ಟು ಜನಾಂಗಗಳಾಗಿರ್ಬೋದು ಅಥವಾ ಹಿಂದುಳಿದ ಜನಾಂಗ ಸಮುದಾಯಗಳಾಗಿರ್ಬೋದು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿ ಮಾಡುತ್ತೆ ಅನ್ನುವಂಥದ್ದು. ಎಕನಾಮಿಕ್ ಇಂಡಿಪೆಂಡೆನ್ಸ್ ಅಂತ ಕರೀತಾ ಬರ್ತೀವಿ. ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ. ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯಿಂದಾಗಿ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಪ್ರತಿಭೆಗಳ ಒಂದು ಕೌಶಲ್ಯದ ಉನ್ನತೀಕರಣ ಆಗಿರ್ಬೋದು, ಮರುಕೌಶಲ್ಯ ಆಗಿರ್ಬೋದು, ರೀಸ್ಕಿಲ್ಲಿಂಗ್ ಅಂತ ಕರಿತಾ ಬರ್ತೀವಿ ಇಂಗ್ಲಿಷ್ನಲ್ಲಿ, ಮರುಕೌಶಲ್ಯ ಆಗಿರ್ಬೋದು, ಮತ್ತು ಅದಕ್ಕೆ ಅಗತ್ಯವಿರುವಂತಹ ತರಬೇತಿಯನ್ನ ಸುಗಮಗೊಳಿಸುತ್ತೆ. ಆ ಮೂಲಕ ಸ್ಥಳೀಯ ಉದ್ಯಮಶೀಲತೆ ಮತ್ತು ಪ್ರದೇಶ ನಿರ್ದಿಷ್ಟ, ಅಂದ್ರೆ ಒಂದು ಏರಿಯಾ ಸ್ಪೆಸಿಫಿಕ್ ನಾವೀನ್ಯತೆಗಳನ್ನ ಉತ್ತೇಜಿಸುತ್ತೆ ಅನ್ನುವಂಥದ್ದು. ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಬಿಹಾರ ರಾಜ್ಯದ ದರ್ಭಂಗ ಅನ್ನುವಂತಹ ಜಿಲ್ಲೆಯಲ್ಲಿ ಈ ಒಂದು ಮಖಾನ ಉತ್ಪಾದಿಸೋದಕ್ಕೆ ತುಂಬಾ ಪ್ರಸಿದ್ಧಿಯನ್ನ ಪಡೆದಿದೆ. ಅದನ್ನೀಗ ಕ್ಲಸ್ಟರ್ಗಳನ್ನ ಮಾಡೋದಾಗಿರ್ಬೋದು, ಮಖಾನ ಮಂಡಲಿ ಅಥವಾ ಬೋರ್ಡ್ ಅನ್ನ ಮಾಡೋದ್ರ ಮೂಲಕ ಹೆಚ್ಚು ಹೆಚ್ಚು ಅದನ್ನ ಉತ್ಪಾದನೆ ಮಾಡೋದಕ್ಕೆ ಮತ್ತು ಮಾರ್ಕೆಟಿಂಗ್ ಮೂಲಕ ಅಂತಾರಾಷ್ಟ್ರೀಯ ದೇಶೀಯ ಮಾರುಕಟ್ಟೆನಲ್ಲಿ ಮಾರಾಟ ಮಾಡೋದಕ್ಕೆ ಅದು ತುಂಬಾನೇ ಪ್ರಸಿದ್ಧಿಯಾಗಿದೆ. ಸೊ ಈ ಮೂಲಕ ಅಂದ್ರೆ ಒಂದು ಕ್ಲಸ್ಟರ್ ಬೇಸಿಕ್ ಅಥವಾ ಒಂದು ಪ್ರದೇಶ ನಿರ್ದಿಷ್ಟ ನಾವೀನ್ಯತೆಯನ್ನು ಉತ್ತೇಜಿಸೋದಕ್ಕೆ ಈ ಒಂದು ಯೋಜನೆ ತುಂಬಾನೇ ಸಹಕಾರಿಯಾಗಿರುತ್ತೆ. ಕೊನೆಯದಾಗಿ ಸ್ಥಳೀಯದಿಂದ ಜಾಗತಿಕ ಮಟ್ಟದ ಒಂದು ಮನ್ನಣೆಯನ್ನ ಒಂದು ಪದಾರ್ಥಕ್ಕೆ, ಒಂದು ಉತ್ಪನ್ನಕ್ಕೆ ತಂದು ಕೊಡುತ್ತೆ ಅನ್ನುವಂಥದ್ದು. ಒಂದು ಜಿಲ್ಲೆ ಒಂದು ಉತ್ಪನ್ನದ ಉಪಕ್ರಮವು ರಾಷ್ಟ್ರದ ರಫ್ತು ಮತ್ತು ವಿದೇಶಿ ವಿನಿಮಯ ಗಳಿಕೆಗೂ ಕೂಡ ಹೆಚ್ಚಿನ ಒಂದು ಕೊಡುಗೆಯನ್ನು ಕೊಡುತ್ತೆ. ಕೃಷಿ ಆಧಾರಿತವಾದಂತಹ MSME ಅಂತ ನಾವೇನ್ ಕರಿತೀವಿ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ನಾವೇನಿರ್ತವೆ, ಅವುಗಳ ಅಭಿವೃದ್ಧಿಗೆ ಮತ್ತು ಭಾರತ ಸರ್ಕಾರದ ಆತ್ಮನಿರ್ಭರ ಭಾರತ ಅನ್ನುವಂತಹ ಒಂದು ಏನು ಕನಸಿದೆ ಆ ಕನಸಿನ ಆಂದೋಲನಕ್ಕೆ ಕಾರಣ ಆಗತ್ತೆ ಅನ್ನುವಂಥದ್ದು. ಇದಿಷ್ಟು ಈ ಯೋಜನೆಯ ಪ್ರಮುಖ ಪ್ರಯೋಜನಗಳು ಅಂತ ನಾವು ಕರೀಬಹುದು. ಅದ್ರ ಜೊತೆಗೆ ಯೋಜನೆಯಲ್ಲಿರುವ ಸವಾಲುಗಳು ಯಾವ್ಯಾವು ಅಂತ ನೋಡ್ತಾ ಬಂದ್ರೆ, ಮೊದಲಿಗೆ ಇರುವಂತದ್ದು ಶೇಖರಣಾ ಮೂಲಸೌಕರ್ಯದ ಕೊರತೆ ಅನ್ನುವಂಥದ್ದು. ಅದರಲ್ಲೂ ಕೂಡ ನಮಗೆ ಕೋಲ್ಡ್ ಚೈನ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತ ನಾವೇನ್ ಕರಿತೀವಿ ಅಥವಾ ಕೋಲ್ಡ್ ಚೈನ್ ಸ್ಟೋರೇಜ್ಗಳಂತ ನಾವೇನ್ ಕರಿತೀವಿ, ಅವುಗಳು ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇಲ್ದಲೇ ಇರುವಂಥದ್ದು ನಮಗೆ ಅತಿ ದೊಡ್ಡ ತೊಡಕಾಗಿರುವಂಥದ್ದು. ಯಾಕಂದ್ರೆ ಕೋಲ್ಡ್ ಸ್ಟೋರೇಜ್ಗಳು ಇಲ್ಲ ಅಂತ ಅಂದ್ರೆ ಈ ಉತ್ಪನ್ನಗಳನ್ನು ನಾವು ಹೆಚ್ಚಿನ ಕಾಲದ ಒಂದು ಲೈಫ್ ಸ್ಪಾನ್ ವರೆಗೂ ಕೂಡ ನಾವು ಹೆಚ್ಚು ಶೇಖರಣೆಯನ್ನ ಮಾಡೋದಿಕ್ಕಾಗಲ್ಲ, ದಾಸ್ತಾನು ಮಾಡೋದಿಕ್ಕಾಗಲ್ಲ.
ದಾಸ್ತಾನು ಆಗ್ಲಿಲ್ಲ ಅಂತಂದ್ರೆ ಬೆಲೆಗಳ ಏರಿಳಿತಕ್ಕೆ ನಾವು ತುತ್ತಾಗಬೇಕಾಗತ್ತೆ. ಸೊ ಆ ಮೂಲಕ ಒಂದು ಮೂಲಸೌಕರ್ಯಗಳ, ಅದರಲ್ಲೂ ಕೂಡ ಶೇಖರಣಾ ಮೂಲಸೌಕರ್ಯದ ಒಂದು ಕೊರತೆ ಹೆಚ್ಚಿನ ಒಂದು ಸವಾಲಾಗಿ ಪರಿಗಣಿಸಿರುವಂಥದ್ದು. ಎರಡನೆಯದು ಆರ್ಥಿಕ ಬೆಂಬಲದ ಕೊರತೆ ಅಂತ ಕರಿತೀವಿ. ಈ ODOP ಅಥವಾ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರೋಗ್ರಾಮ್ ಉಪಕ್ರಮದ ಅಡಿನಲ್ಲಿ ವಿಭಿನ್ನ ಉತ್ಪನ್ನಗಳ ಉತ್ಪಾದಕರು ತಮ್ಮ ವ್ಯವಹಾರಗಳನ್ನ ವಿಸ್ತರಿಸೋದಿಕ್ಕೆ, ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಸಾಕಷ್ಟು ಪ್ರಮಾಣದ ಹಣಕಾಸಿನ ಒಂದು ಬೆಂಬಲವನ್ನ, ಫಿನಾನ್ಷಿಯಲ್ ಸಪೋರ್ಟ್ಗಳು ಸಿಗದಲ್ಲೇ ಇರುವಂಥದ್ದು. ಸೊ ಬ್ಯಾಂಕ್ಗಳಿಗೆ ಹೋದಾಗ ಕೊಲಾಟ್ರಲ್ ಸೆಕ್ಯೂರಿಟಿಯನ್ನು ಕೇಳುವಂಥದ್ದು ಅಥವಾ ಬ್ಯಾಂಕ್ಗಳಲ್ಲಿ ಸಾಲವನ್ನು ಕೊಡದಲ್ಲೇ ಇರುವಂಥದ್ದು, ಇವೆಲ್ಲವೂ ಕೂಡ ಅಸಮರ್ಪಕವಾದಂತಹ ಒಂದು ಸಾಲ ಸಂಪರ್ಕಗಳು ಈ ಒಂದು ಯೋಜನೆಯನ್ನ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆಯನ್ನು ಮಾಡೋದಕ್ಕೆ ಒಂದು ಸವಾಲಾಗಿದೆ ಅನ್ನುವಂಥದ್ದು. ಮತ್ತೊಂದು ಮಾರುಕಟ್ಟೆ ಸಂಪರ್ಕ ಅಂತ ಕರಿತೀವಿ. ಉತ್ಪನ್ನಗಳ ಒಂದು ಮಾರುಕಟ್ಟೆ ಸಂಪರ್ಕಗಳ ಕೊರತೆ ಇದರ ಯಶಸ್ಸಿಗೆ ಕೂಡ ಇನ್ನು ಹೆಚ್ಚಿನ ಒಂದು ಮಾರ್ಕೆಟ್ ಕನೆಕ್ಟಿವಿಟಿ ಸಿಗದಲ್ಲೇ ಇರುವಂಥದ್ದು. ಅಂಡ್ ಮುಖ್ಯವಾಗಿರುವಂಥದ್ದು ಒಂದು ಅರಿವಿನ ಕೊರತೆ ಅಂತ ಕರಿತೀವಿ. ಎಷ್ಟೋ ಜನಕ್ಕೆ ಈ ತರ ಉತ್ಪನ್ನಗಳು ಈ ರೀತಿಯಾಗೂ ಕೂಡ ರೆಕಗ್ನಿಷನ್ ಮಾಡಲಾಗಿದೆ, ಇವಕ್ಕೆ ಹೆಚ್ಚಿನ ಸವಲತ್ತುಗಳನ್ನು ಕೊಡಲಾಗುತ್ತೆ, ಇದಕ್ಕೆ ಹೆಚ್ಚಿನ ಫಂಡ್ ಅವೈಲಬಿಲಿಟಿ ಇರುತ್ತೆ, ಇದನ್ನ ನಾವು ಬಳಸ್ಕೊಂಡು ನಾವು ಕೂಡ ಉತ್ಪಾದನೆಯನ್ನ ಮಾಡಬಹುದು, ನಾವು ಕೂಡ ರಫ್ತನ್ನು ಮಾಡಬಹುದು, ಆ ಮೂಲಕ ಒಂದು ಆದಾಯವನ್ನ ಗಳಿಸಬಹುದು ಅನ್ನುವಂತಹ ಒಂದು ಅರಿವಿನ ಕೊರತೆ ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿರುವಂಥದ್ದು. ಅಂಡ್ ಈ ಯೋಜನೆಯಲ್ಲಿ ಆಹಾರ ಸಂಸ್ಕಾರದ ಒಂದು ಸಂಸ್ಕರಣ ವಲಯ ಅಂತ ನಾವೇನ್ ಕರಿತೀವಿ, ಅಲ್ಲಿ ಫಾರ್ಮರ್ ಪ್ರಮೋಟಿಂಗ್ ಆರ್ಗನೈಸೇಷನ್ಗಳಾಗಿರ್ಬೋದು, ಸ್ಮಾಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳಾಗಿರ್ಬೋದು, ಇವುಗಳು ಕಡಿಮೆ ಭಾಗವಹಿಸಿಕೆ ಅಂತ ಕರಿತೀವಿ. ಇವು ಹೆಚ್ಚು ಭಾಗವಹಿಸದಲ್ಲಿರೋದ್ರಿಂದಾಗೂ ಕೂಡ ಈ ಯೋಜನೆ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ವಿಸ್ತರಿಸಿಲ್ಲ. ಅದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದು ದೇಶಾದ್ಯಂತ ಇರುವಂತಹ ಒಂದು ಯೋಜನೆ ಆಗಿರುತ್ತೆ. ಅಂಡ್ ಕರ್ನಾಟಕದಲ್ಲೂ ಕೂಡ ಈ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯನ್ನ ನಾವು ಬಳಸ್ಕೊಳ್ಳಾಗಿರುವಂಥದ್ದು. ಸ್ಥಳೀಯವಾದಂತಹ ಒಂದು ನಿರ್ದಿಷ್ಟವಾದಂತಹ ಉತ್ಪನ್ನಗಳನ್ನ ಉತ್ಪಾದನೆ ಮಾಡೋದಿಕ್ಕೆ ಲೈಕ್ ಫಾರ್ ಎಕ್ಸಾಂಪಲ್ ಕೃಷಿ ಉತ್ಪನ್ನಗಳಾಗಿರ್ಬೋದು, ತಯಾರಿಕಾ ಉತ್ಪನ್ನಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೂಡ ರೆಕಗ್ನಿಷನ್ ಅನ್ನ ಮಾಡಲಾಗಿದೆ. ಜಿಲ್ಲಾವಾರು ನೋಡೋದಾದ್ರೆ ಆಲ್ಫಾಬೆಟಿಕಲ್ ಆರ್ಡರ್ ವೈಸ್ ನೋಡ್ತಾ ಹೋಗೋಣ. ಬಾಗಲಕೋಟೆನಲ್ಲಿ ಈರುಳ್ಳಿ ಅಥವಾ ಆನಿಯನ್ ಅನ್ನ ಪದಾರ್ಥವನ್ನ ಲೈಕ್ ಸೆಲೆಕ್ಷನ್ ಮಾಡಲಾಗಿದೆ. ಬೆಳಗಾವಿನಲ್ಲಿ ಬೆಲ್ಲವನ್ನ, ಬಳ್ಳಾರಿನಲ್ಲಿ ಹತ್ತಿ ಹಣ್ಣನ್ನ, ಬೆಂಗಳೂರು ರೂರಲ್ನಲ್ಲಿ ಈ ಫಾಲ್ಟ್ರಿ ಪ್ರಾಡಕ್ಟ್ಗಳು ಏನಿರ್ತವೆ ಅವುಗಳನ್ನ, ಬೆಂಗಳೂರು ಅರ್ಬನ್ ನಲ್ಲಿ ಬೇಕರಿ ಪ್ರಾಡಕ್ಟ್ಗಳನ್ನ, ಬೀದರ್ನಲ್ಲಿ ಶುಂಠಿಯನ್ನ, ಚಾಮರಾಜನಗರದಲ್ಲಿ ಅರಿಶಿಣವನ್ನ, ಚಿಕ್ಕಬಳ್ಳಾಪುರದಲ್ಲಿ ಟೊಮೊಟೊ, ಚಿಕ್ಕಮಗಳೂರಿನಲ್ಲಿ ಸ್ಪೈಸಸ್, ಚಿತ್ರದುರ್ಗದಲ್ಲಿ ಶೇಂಗಾ, ದಕ್ಷಿಣ ಕನ್ನಡದಲ್ಲಿ ಸಮುದ್ರದ ಸಾಗರಿಕ ಉತ್ಪನ್ನಗಳು, ದಾವಣಗೆರೆಯಲ್ಲಿ ಮಿಲ್ಲೆಟ್ಸ್ಗಳು ಅಂದ್ರೆ ಸಿರಿಧಾನ್ಯಗಳು, ಧಾರವಾಡದಲ್ಲಿ ಮಾವಿನ ಹಣ್ಣು, ಗದಗದಲ್ಲಿ ಬ್ಯಾಡಗಿ ಚಿಲ್ಲೀಸ್, ಹಾಸನದಲ್ಲಿ ಕೋಕೋನಟ್ ಪ್ರಾಡಕ್ಟ್ಗಳು ತೆಂಗಿನ ಉತ್ಪನ್ನಗಳು, ಹಾವೇರಿಯಲ್ಲಿ ಮಾವಿನ ಹಣ್ಣು, ಕಲಬುರಗಿನಲ್ಲಿ ಕೆಂಪು ತೊಗರಿ, ಕೊಡಗಿನಲ್ಲಿ ಕಾಫಿ, ಕೋಲಾರದಲ್ಲಿ ಟೊಮೊಟೊ, ಕೊಪ್ಪಳದಲ್ಲಿ ಸೀಬೆ, ಮಂಡ್ಯದಲ್ಲಿ ಬೆಲ್ಲ, ಮೈಸೂರಿನ ಬನಾನಾ, ರಾಯಚೂರಿನ ಮೆಣಸಿನಕಾಯಿ, ರಾಮನಗರದ ತೆಂಗಿನಕಾಯಿ ಪದಾರ್ಥಗಳು, ಶಿವಮೊಗ್ಗದ ಅನಾನಸ್, ತುಮಕೂರಿನ ತೆಂಗು, ಉಡುಪಿಯ ಸಮುದ್ರದ ಅಥವಾ ಸಾಗರಿಕ ಉತ್ಪನ್ನಗಳು, ಉತ್ತರ ಕನ್ನಡದ ಮಸಾಲಾ ಪದಾರ್ಥಗಳು, ವಿಜಯಪುರದ ನಿಂಬೆ, ಯಾದಗಿರಿಯ ಒಂದು ಗ್ರೌಂಡ್ನಟ್ ಅಥವಾ ಶೇಂಗಾದ ಪದಾರ್ಥಗಳನ್ನ ನಾವು ಉತ್ಪನ್ನಗಳನ್ನ ಈ ಒಂದು ಯೋಜನೆಯಲ್ಲಿ ರೆಕಗ್ನಿಷನ್ ಅನ್ನ ಮಾಡಿ, ಸೆಲೆಕ್ಷನ್ ಅನ್ನ ಮಾಡಿ, ಅವನ್ನ ಹೆಚ್ಚು ಪ್ರಮಾಣದಲ್ಲಿ ಉತ್ಪನ್ನ ಮಾಡಿ ಅವನ್ನ ಮಾರುಕಟ್ಟೆಗೆ ಸಾಗಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದಿಷ್ಟು ಒನ್ ಡಿಸ್ಟ್ರಿಕ್ಟ್ ಪ್ರಾಡಕ್ಟ್ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಏನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.